ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ, 93 ಲಕ್ಷ ಲೂಟಿ. ಬೀದರ್ ನಗರದ ಜಿಲ್ಲಾ ನ್ಯಾಯಾಲಯ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ಹೊಂದಿಕೊಂಡಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಅಪರಿಚಿತರು ಕಾರದ ಪುಡಿ ಎರಚಿ ಗುಂಡಿನ ದಾಳಿ ನಡೆಸಿದ್ದರಿಂದ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತ ವ್ಯಕ್ತಿಯನ್ನು ಗಿರೀಶ್ ಎಂದು ಗುರುತಿಸಲಾಗಿದೆ. ಇನ್ನೊಬ್ಬರ ವಿವರ ಇನ್ನಷ್ಟೇ ತಿಳಿಯಬೇಕಾಗಿದೆ. ಬ್ಯಾಂಕಿನ ಕಚೇರಿ ಎದುರು ರಕ್ತಸಿಕ್ತ ಸ್ಥಿತಿಯಲ್ಲಿ ಅವರ ದೇಹ ಬಿದ್ದಿದೆ. ಘಟನೆಯ ವಿಷಯ ತಿಳಿದು ನ್ಯಾಯಾಲಯ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ್ದ ನೂರಾರು ಜನ ಅಲ್ಲಿ ಜಮಾಯಿಸಿದರು. ಇಡೀ ಪ್ರದೇಶದಲ್ಲಿ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ಜನರನ್ನು ಚದುರಿಸಿದರು. ಏಜೆನ್ಸಿ ಸಿಬ್ಬಂದಿ ಎಂದಿನಂತೆ ಅವರ ವಾಹನದಲ್ಲಿ ಹಣದ ಸಮೇತ ಬ್ಯಾಂಕಿಗೆ ಬಂದಿದ್ದರು. ಈ ವೇಳೆ ಬ್ಯಾಂಕಿನಲ್ಲಿ ಬಂದ ಅಪರಿಚಿತರು ಹಣ ಕಸಿದುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಹಣ ಕೊಡದಿದ್ದಾಗ ಕಾರದ ಪುಡಿ ಎರಚಿ ಬಳಿಕ ಗುಂಡಿನ ದಾಳಿ ನಡೆಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ತಿಳಿಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಮೃತರು ಬೀದರ್ನ ಚಿದ್ರಿ ನಿವಾಸಿ ಗಿರಿ ವೆಂಕಟೇಶ್ 40 ಎಂದು ಗುರುತಿಸಲಾಗಿದೆ. 93 ಲಕ್ಷದ ಪೆಟ್ಟಿಗೆ ಖದೀಮರು ತೆಗೆದುಕೊಂಡು ಹೋಗಿದ್ದಾರೆ ಎಂದು ಬ್ಯಾಂಕಿನ ಮೂಲಗಳು ತಿಳಿಸಿವೆ. ಈ ಘಟನೆ ನಡೆದ ಸರ್. ಅವರು ನಮ್ಮ ಗ್ರಾಮದ ನಮ್ಮ ಅಣ್ಣ ತಮ್ಮದ್ರಾಗೆ ಆಗ್ಬೇಕಣ್ಣ ನಮ್ಗೆ. ಅವರು ಎ ಟಿ ಎಮ್ದ ಒಳಗೆ ದುಡ್ಡು ಹಾಕಕ್ಕಂತೇಳಿ ಬ್ಯಾಂಕ್ನಾಗಿನ ದುಡ್ಡು ತೊಗೊಂಡು ಹೊರಗೆ ಹೊರಟು ಬರೋ ಟೈಮ್ನಾಗ ಯಾರೋ ಇಬ್ಬರು ಹೆಲ್ಮೆಟ್ ಹಾಕೊಂಡು ಬಂದು ಅವ್ರಿಗೆ ದುಡ್ಡು ಕಸ್ಕೊಂಡು ಫೈರ್ ಮಾಡಿ ಹೀಗೆ ಫೋನ್ ಬಂದ ತಕ್ಷಣ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಏನಂತ ಫೋನ್ ಮಾಡಿದ್ವಿ? ಅದೇ ಈ ಥರ ನಿಮ್ಮ ಚಿದ್ರಿ ಅವರಿಗೆ ಯಾರಿಗೋ ಒಬ್ರಿಗೆ ಈ ಥರ ಫೈರ್ ಮಾಡಿದ್ದಾರೆ, ಹಂಗಾಗಿ ಯಾರು ಅಂತ ನೋಡ್ರಿ ಅಂತ ಅಂದ ತಕ್ಷಣ ಇಲ್ಲಿ ಯಾರು ನೋಡೋಕ್ಕಂತ ನಾನು ಏನು ಮಾಡ್ತಿದ್ದಿಲ್ಲ ಅವ್ರ ಕೆಲಸ?
ಸರ್ ಕೆಲಸ ಅಂತಂದರೆ ಇದು ಬ್ಯಾಂಕ್ನಾಗ ಎ ಟಿ ಎಮ್ನಾಗ ದುಡ್ಡು ಖಾಲಿ ಇರ್ತಿತ್ತಲ್ಲ ಸರ್, ಅದು ದುಡ್ಡು ಹಾಕೋದು ಕೆಲಸ ಮಾಡ್ತಿದ್ದಾರೆ ಸರ್. ಈಗ ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ಸರ್ ಸುಮಾರು 6-7 ವರ್ಷದಿಂದ ಕೆಲಸ ಮಾಡ್ತೀವಿ. ಅಂದರೆ ಡೈಲಿ ಹಿಂಗೆ ಒಟ್ಟು ಹಣ ಹಾಕೋದು? ಹಾಂ, ಡೈಲಿ ಹಣ ಹಾಕೋದು ಅಷ್ಟೇ ಕೆಲಸ. ಹೌದು. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಿದ್ಧಾರ್ಥ ಬಾನಿ. ಒಂದು ಫೋನ್ ಹಚ್ಚಿ ಅದೇ ಗೋಲಿ ಹೊಡೆದ್ರೆ ಇಬ್ಬರು ಬೈಕ್ ಮೇಲೆ ಬಂದು ಅಂತಂದು ನಾವು ಈ ಡ್ಯೂಟಿ ಬ್ಯಾಡ ದುಡ್ಡಿ ಮಾಮೂಲು ಬ್ಯಾಡ ಅಂತ ಮಸ್ತ್ ಒಂದು ಹೊಡಿದ ಏನೋ ಸಮಸ್ಯೆ ಅನ್ಕೊಂತ ದುಡ್ಡು ತಗೊಂಡು ಸಮಯ ಇಷ್ಟ ಮಾಡ್ಯಾರ ಎಂಥದ್ದು ಅವ್ರಿಗೆ ಎಷ್ಟು ಕರುಣೆ ಇಲ್ಲ. ನಾವು ಒಬ್ಬರ ಮೇಲೆ ಇಷ್ಟು ಹಿಂಸೆ ಮಾಡೋದ, ಜೀವನ ತಗೊಂಡು ಗೋಲಿ ಕಸ್ಕೊಂಡು ಹೋಗೋಣ, ಗೋಲಿ ಹೊಡೆದು ಏನು ನೆಸಸರಿ ಇಲ್ಲ ನೋಡ್ರಿ. ಈಗ ಹೆಂಗದ ರೀ ಆರೋಗ್ಯ? ಏನೋ ಬಂದು ಭಾಳ ಬಿಟ್ಟಿಲ್ಲ ರೀ, ಒಟ್ಟು ಏನು ನೋಡಿಲ್ಲ ಏನು ಮಾಡೋದು ಏನೋ ಹೋಗ್ತಾ ಇಲ್ಲ. ಎಲ್ಲಿ ಕೆಲಸ ಮಾಡ್ತಿದ್ರು? ಇಲ್ಲೇ ಬ್ಯಾಂಕ್ ಮಾಡಿ ನಾವು ಬಂದಾಗ ಹೇಳಿದ್ರೆ ಬ್ಯಾಡ